ಭಾಳಷ್ಟು ಜನಕ್ಕಂತಿರುತ್ತೆ, ಒಂದು ಮನಸ್ಸಲ್ಲಿರುತ್ತೆ, ನಾವು ನಂಬಿದ್ದು ಅಂಥವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಬಾರ್ದು. ಯಾಕಂದರೆ ಅವ್ರ ಜೀವನದಲ್ಲಿ ಅವರು ಯಾರೂ ನಂಬಿರಲ್ಲ, ಆದರೆ ಕೆಲವೊಂದರ ಜನ ನಂಬಿರ್ತಾರೆ. ಅವ್ರ ಹೆಂಡ್ತಿನೋ ಮಕ್ಕಳನ್ನೋ ಸ್ನೇಹಿತರನೋ ಅಥವಾ ಕೊಲೀಗು ಅಂತಂದರೆ ಕೆಲಸ ಮಾಡ್ತಾರಂಥ ಜಾಗದಲ್ಲಿ, ಅಥವಾ ಅವರ ಬಾಸನ್ನು ಅಂದರೆ ಯಾರು ಅವ್ರ ಯಜಮಾನರು ಅಂತಂದರೆ ಅವ್ರಿಗೆ ಕೆಲಸ ಕೊಟ್ಟಂಥ ಯಜಮಾನರು ಯಾರನ್ನೋ ಒಬ್ಬರನ್ನ ಅವರು ತುಂಬ ನಂಬಿರ್ತಾರೆ. ಯಾರು ಹಿಂಗೆ ಕತೆ ಹೇಳ್ತಾರೆ, ನನಗೆ ನೋಡಿ ನಾನು ತುಂಬ ನಂಬಿದ್ದೆ, ಕೈ ಕೊಟ್ಬಿಟ್ಟ, ತುಂಬ ಕೈ ಕೊಟ್ಬಿಟ್ರು ಇವರು, ಈ ಥರದ ಅಂತಾರೆ. ಆ ಥರ ನಿಮಗೆ ಕೆಲವೊಂದಾರು ಜನಗಳು ಇರ್ತಾರೆ, ಪ್ರತಿಯೊಬ್ಬರು ಲೈಫಲ್ಲಿ ಇರ್ತಾರೆ. ಅವರು ಕೈ ಕೊಟ್ಬಿಟ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ಜೀವನನೇ ಬೇಡ ಅನಿಸ್ಬಿಡುತ್ತೆ. ಭಾಳಷ್ಟು ಚೆನ್ನಾಗಿರುತ್ತೆ, ಬಿಡು ತುಂಬ ಚೆನ್ನಾಗಿ ನೋಡೋದು, ಇದ್ದಕ್ಕಿದ್ದಂಗೆ ದೂರ ಹೊಟ್ಟೋಗ್ಬಿಟ್ರು, ಮತ್ತೆ ಅವ್ರು ಬರೋಂಗೆ ಮಾಡಿಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ಈ ಒಂದು ತಂತ್ರವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುರ್ಪತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಿದ್ರೆ, ಸನ್ ಸ್ಟ್ರೋಕ್. ಇದಕ್ಕಿಂತ ಸಿಕ್ಕಾಪಟ್ಟೆ ಸೂರ್ಯನ ಒಂದು ಇದು ಬತ್ತು ಬಿಸಿಲಿಗೆ ಬಂತಂದರೆ ಜ್ಞಾನ ತಪ್ಪಿದೋಗ್ಬಿಡ್ತಾರೆ, ತಲೆ ತಿರುಗಿ ಬಂದುಬಿಡುತ್ತೆ, ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡು ಕಣ್ಣೆಲ್ಲ ಕಪ್ಪಾಗ್ಬಿಡುತ್ತೆ. ಇದನ್ನು ಸೂರ್ಯಾಘಾತ ಅಂತ ಹೇಳ್ತಾರೆ. ಇದನ್ನು ತಡೆಯಬೇಕು ಅಂತಂದರೆ ಜಸ್ಟ್ ಕೇವಲ 15 ನಿಮಿಷಗಳ ಕಾಲ, ಒಂದು ಜಾಸ್ತಿ ಯಾವಾಗಲೂ ಬರ್ತಾಯಿತ್ತು ಅಂತಂದರೆ ಒಂದು 15 ದಿನ ಮಾಡಿ, ಗೊತ್ತಲ್ಲ. ಅವಾಗವಾಗ ಬರ್ತಾಯಿತ್ತು ಒಂದು 3 ದಿನ ಮಾಡಿಬಿಟ್ಬಿಡಿ, ನಿಮ್ಮ ಲೈಫ್ ಲಾಂಗು ನಿಮಗೆ ಸೂರ್ಯಾಘಾತ ಸನ್ ಸ್ಟ್ರೋಕ್ ಆಗೋದಿಲ್ಲ. ನೋಡಿ, ವ್ಯಾನ ಮುದ್ರೆ ಗೊತ್ತಲ್ಲ. ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಪ್ಲಸ್ ಮಧ್ಯದ ಬೆರಳು, ಅದನ್ನು ಹೆಬ್ಬೆರಳಿಗೆ ತರಿಸ್ಬೇಕು. ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು. ಇದನ್ನು 15 ನಿಮಿಷಗಳ ಕಾಲ ಮಾಡ್ತಂದರೆ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಬರೋದಿಲ್ಲ. ಮಾಡ್ಕೊಳ್ಳಿ. ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ದೇವರು ಎಲ್ಲಿದ್ದಾನೆ ಅಂತ ಹೇಳಿದೆ. ಎಲ್ಲಿದ್ದಾನೆ? ಶುದ್ಧವಾದಂತಹ ಒಂದು ಮನಸ್ಸಿನಲ್ಲಿ ಇದ್ದಾನೆ ಅಂತ. ಆ ದೇವ್ರು ಯಾರು? ಮನಸ್ಸಿನ ಒಳಗಡೆ ಭಗವಂತ ಇದ್ದಾನೆ, ಗೊತ್ತಲ್ಲ. ಯಾರು ದೇವರು? ಎಲ್ಲಿಂದ ಬಂದ? ಆ ಶುದ್ಧ ಮನಸ್ಸು ದೇವರು ಬರ್ತಾನೆ. ಮೊದಲೇ ಎಲ್ಲಿದ್ದ ದೇವರು ಅಲ್ವಾ? ನಾನೇನು ಹೇಳಿದೆ? ಶುದ್ಧವಾದಂತಹ ಮನಸ್ಸಿತ್ತು ಅಂದರೆ ದೇವರು ನೋಡಲು ಸಿಗುತ್ತಾನೆ, ದೇವರನ್ನು ಕಾಣುತ್ತೇವೆ. ಶುದ್ಧವಾದಂಥ ಮನಸ್ಸಿತ್ತು ಅಂತಂದರೆ ಫೋಟೋದಲ್ಲಾಗಲಿ ವಿಗ್ರಹದಲ್ಲಾಗಲಿ ಅಲ್ಲ, ಮನಸ್ಸಿನಲ್ಲಿ. ಅಂದರೆ ಬಸವಣ್ಣವ್ರು ಏನು ಮಾಡೋದು, ಲಿಂಗ ಕಟ್ಸೋದು. ಆದರೆ ದೇವರು ಎಲ್ಲಿದ್ದ? ಆಯಿತು, ಕಾಣಿಸ್ತಾನೆ, ಓಕೆ. ಫೋಟೋದಲ್ಲಿಲ್ಲ ಅಂತಂದರೆ ಫೋಟೋದಲ್ಲಿಲ್ಲ, ಅದರ ಒಳಗಡೆ ಇರೋಂಥ ಭಾವದಲ್ಲಿದ್ದಾನೆ ಅಂತಂದರೆ ಆ ದೇವರು ಯಾರು ಅಂತ ಪ್ರಕೃತಿ ಅಂತ ಹೇಳ್ತೀರ. ಪ್ರಕೃತಿಯೇ ದೇವರು ಅಂತೀರ. ಇದ್ದಕ್ಕಿದ್ದಾಗ ಮರ ಒಂದು ನಿಮ್ಮ ಕಾರ್ ಮೇಲೆ ಬಿತ್ತು ಅಥವಾ ನಿಮ್ಮ ವೆಹಿಕಲ್ಲು ಪೀಸ್ ಆಗೋಯ್ತು, ಅದು ದೇವರೇ ತಾನೇ. ಮತ್ತು ಅವಾಗ ನೀವು ಬೈಕೋತೀರ, ಅಯ್ಯೋ ಇದಕ್ಕೆ ನೀವು ಬೆಳೆ ಹಾಕಿರ್ತೀರ, ಕೊಚ್ಕೊಂಡು ಸಿಕ್ಕಾಬಟ್ಟೆ ಅತಿವೃಷ್ಟಿ ಆಗಿಬಿಟ್ಟು ಸಿಕ್ಕಾಬಟ್ಟೆ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು, ಏನು ಮಾಡ್ತೀರಾ? ಅವಾಗ ದೇವರು, ದೇವ್ರ ಕೃಪೆ ಅಂತೀರ. ಒಳ್ಳೆಯದಾದ ದೇವ್ರ ಕೃಪೆ ಅಂತೀರ. ಕೆಟ್ಟದಾಯಿತು ಅಂದರೆ ಪ್ರಕೃತಿಲಿ ಎಲ್ಲಿದ್ದಾನೆ? ಇದ್ದಾನೆ, ಕರೆಕ್ಟು. ಪ್ರತಿ ಅಣು ರೇಣು ತೃಣಾಕಾಷ್ಟಗಳಲ್ಲಿದ್ದಾನೆ ಅಂತ. ಚರಾಚರ ವಸ್ತುಗಳಲ್ಲೂ ಕೂಡ ಇದ್ದಾನೆ ಅಂತ ಹೇಳಿ ಕೇಳಿದ್ದೀರ. 330 ಪ್ರತಿಯೊಂದು. ನೀವು ಭಕ್ತ ಪ್ರಹ್ಲಾದ ಫಿಲಮ್ ನೋಡ್ತು ಅಂತಂದರೆ ಆ ಕಂಬದಲ್ಲಿ ಹೌದು, ಆ ಕಂಬದಲ್ಲಿ, ಈ ಕಂಬದಲ್ಲಿ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಇಲ್ಲೂ ಇದೆ, ಎಲ್ಲ ಕಡೆ ಇದೆ, ಹೌದು, ಎಲ್ಲವೂ ಇಲ್ಲಿದ್ದಾನೆ. ಎಲ್ಲಿದ್ದಾನೆ? ಹಂಗಾರೆ ದೇವರು ಯಾರು? ದೇವರು ಸಪ್ರೇಟಾ? ದೇವರು ಅಂದರೆ ನಿಮ್ಮ ಮನಸ್ಸೇ ದೇವರು, ತಿಳ್ಕೊಳ್ಳಿ, ಗೊತ್ತಲ್ಲ. ಆದರೆ ಏನಾಗ ನಾನು ಅಂದ್ಕೊಂಡಿದ್ದಾನೆ, ನನ್ನ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀರ. ಕಷ್ಟಗಳು ಜಾಸ್ತಿ ಏನಕ್ಕೆ? ನೀವು ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಂಡು ಬೇರೆಯವರನ್ನು ಕಂಪೇರ್ ಮಾಡಿಕೊಂಡು ಆ ಮನಸ್ಸಿನಲ್ಲಿ ದೈವಶಕ್ತಿಯನ್ನು, ಮನಸ್ಸಿನಲ್ಲಿರುವಂಥ ದೇವರ ಗುಡಿಯನ್ನು, ಮನಸ್ಸೇ ದೇವರು, ಆ ಮನಸ್ಸಿಗೆ ಕೆಟ್ಟ ಆಲೋಚನೆಗಳೆಂಬ ಒಂದು ಕೋಟೆಯನ್ನು ಕಟ್ಟಿಬಿಟ್ಟಿದ್ದೀರ, ಅದಲ್ಲ. ಕೆಟ್ಟ ಆಲೋಚನೆ ಬೇರೆ, ಅದು ನಿಮ್ಮ ಮನಸ್ಸಿಗೆ ಬರುತ್ತೆ. ಕೆಟ್ಟ ಆಲೋಚನೆ ಎಷ್ಟು ಕೆಟ್ಟದು ಅಂತಂದರೆ, ಕೆಟ್ಟ ಆಲೋಚನೆ ಏನು? ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಅಸಾಧ್ಯ, ನಾನು ಬಡವ, ನಾನು ವೀಕು, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ನಾನು ಯಾರೂ ಇಷ್ಟಪಡೋದಿಲ್ಲ, ನನಗೆ ಭಯ,
ಇದು ನನಗೆ ಇದೆಲ್ಲ ನೆಗೆಟಿವ್ ಥಾಟ್ಸ್. ನನಗೆ ಆರೋಗ್ಯ ಇಲ್ಲ, ಬೇರೆಯಷ್ಟು ಚೆನ್ನಾಗಿದ್ದಾರೆ, ನನ್ನ ಹೈಟ್ ಇಲ್ಲ, ನನ್ನ ಪರ್ಸ್ನಾಲಿಟಿ, ನನಗೆ ವಿದ್ಯೆ ಇಲ್ಲ, ನನ್ನ ಬಿಸ್ನೆಸ್ ಮಾಡೋದು ಯಾಕೋ ಸಕ್ಸಸ್ ಆಗ್ತಾಯಿಲ್ಲ, ಎಲ್ಲರೂ ನನ್ನೇ ಯೋಚನೆ ಮಾಡ್ತಾರೆ, ನನಗೆ ಕಷ್ಟಗಳು ಬರ್ತದೆ. ಇದೆಲ್ಲ ನೆಗೆಟಿವ್ ಅನ್ನುವಂಥ ಗೋಡೆ ಅದಲ್ಲ. ಈ ನೆಗೆಟಿವ್ನ ತೆಗೆದಾಕ್ತಾಯಿತ್ತು ನಿಮ್ಮ ದೇವರು ಪ್ರಕಟ ಆಗ್ತಾನೆ. ನಿಮ್ಮ ಮನಸ್ಸೇ ದೇವರು, ನಿಮ್ಮ ಮನಸ್ಸೇ ಬ್ರಹ್ಮಾಂಡ, ನಿಮ್ಮ ಮನಸ್ಸೇ ಯೂನಿವರ್ಸ್ ಗೊತ್ತಲ್ಲ. ಹಾಗಾಗಿ ದೇವರು ಯಾರು ಅಂತಂದರೆ ನಿಮ್ಮ ಮನಸ್ಸು, ನನ್ನ ಮನಸ್ಸು, ಎಲ್ಲರ ಅವರಿಗೆ ಅವರೇ ಮನಸ್ಸು ಅಂತಲ್ಲ. ಹಾಗಾಗಿ ಏನು ಮೇನು ಅಂತಂದರೆ ನಿಮ್ಮ ಮನಸ್ಸೇ ದೇವರು. ಅದನ್ನು ದೈವಶಕ್ತಿನ ಜಾಸ್ತಿ ಮಾಡೋದಕ್ಕೋಸ್ಕರ ಪೂಜೆ ಪುನಸ್ಕಾರ ನಿಮ್ಮಲ್ಲಿರೋಂಥ ದೇವರು ಪ್ರಕಟ ಆಗ್ತಾನೆ. ನಿಮ್ಮ ಮನಸ್ಸೇ ದೇವರು. ಏನೇ ಆದರೂ ಕೂಡ ನಿಮಗೆ ಒಂದು ಎಕ್ಸಾಮ್ ಪಾಸ್ ಆಗಲಿ ಅಂತ ನೀವು ಪೂಜೆ ಅವನಾದಿಗಳು ಮಾಡ್ತೀರ. ನೀವೇ ಹೋಗ್ತಾನೆ ಎಕ್ಸಾಮ್ ಬರೆಯೋದು, ಕೆಲಸ ಸಿಗಲಿ ಅಂತ ಮಾಡಿದೆ ನೀವೇ ತಾನೇ ಕೆಲಸ ಮಾಡೋದು. ಅದೇ ನಿಮ್ಮ ಮನಸ್ಸಿನಲ್ಲಿ ದೇವರು ಜಾಗೃತಿ ಆಗೋದಕ್ಕೋಸ್ಕರ ನೀವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳೆಲ್ಲ ಬಾಹ್ಯವಾಗಿ ಮಾಡುತ್ತೀರಾ ಅಲ್ಲ. ಇದು ವಿಚಾರ. ಈ ಥರ ಮನಸ್ಸಿನ ಬಗ್ಗೆ ಅದ್ಭುತವಾಗಿ ನಾನು ವಿಚಾರಗಳನ್ನು ಹೇಳ್ಕೊಡ್ತೀನಿ. ಶಿಬಿರಕ್ಕೆ ಮಿಸ್ ಮಾಡಿದೆ, ಬನ್ನಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗ್ತದೆ ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ. ಇನ್ನು ಕೆಲವು ಮನೆಗಳೇ ಗುರುಗಳೇ ಏನಂತ ಮನೆ ಹತ್ರ ಬಂದ್ಬಿಟ್ಟು ಸಾಲದವ್ರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಇದ್ದಾರೆ ಗುರುಗಳೇ. ಏನು ಮಾಡಲಿ, ಕೇಸ್ ಹಾಕ್ತೀನಿ ಅದು ಇದು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಆಗಿಬಿಡುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಭಾಳಷ್ಟು ಜನ ಗುರುಗಳೇ ನಿಮಗೆ ಊಟ ತಿಂಡಿ ಬಟ್ಟೆಗೆ ಅಂತಂದರೆ ಇಲ್ಲ ಗುರುಗಳೇ, ಸಾಲ ಸೋಲ ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಅಂತಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಾರೆ. ಇನ್ನೂ ಕೆಲವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇದ್ದಾರೆ ಗುರುಗಳೇ. ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ, 15-20 ಲಕ್ಷ ಖರ್ಚಾಗ್ತಾಯಿದೆ, ದುಡ್ಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಗುರುಗಳೇ ಅಂತಾರೆ. ಇನ್ನೂ ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಒಳ್ಳೆ ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರು. ಬಟ್ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತದೆ ಗೊತ್ತಲ್ಲ. ನಂಬರ್ 1. ನಂಬರ್ 2 ಏನು ಅಂತಂದರೆ, ಈ ಹಣಕಾಸಿನ ಸಮಸ್ಯೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಇದನ್ನು ನಾನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನೇ ಭೇಟಿಯಾಗಿ ಕೂತ್ಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನಾರು ಒಳ್ಳೆಯ ವ್ಯಕ್ತಿಗಳನ್ನ ಕಳಿಸಿ, ಶುದ್ಧವಾಗಿರುವಂಥ ನಿಮ್ಮ ಮಕ್ಕಳನ್ನ ಅಥವಾ ದೇವ್ರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇರುವಂಥವ್ರನ್ನ ಒಳ್ಳೆಯ ಹಸ್ತದಿಂದ ನಿಮ್ಗೆ ಕೊಟ್ಟರೆ ಅದು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಕೊರಿಯಲ್ಲಿ ಕಳಿಸಿದ್ರೆ ಅವರು ಇವ್ರು ಮುಟ್ಟೋದು ಇದಾಗ್ಬಿಡುತ್ತೆ, ಅದು ಆ ಪವರ್ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ನೇರವಾಗಿ ಬಂದು ನಿಮ್ಮ ಮನೆಗೆ ತಲುಪೋದು ತುಂಬ ಒಳ್ಳೆಯದು ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಏನೂ ಇಲ್ಲ, ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅದ್ಭುತವಾದಂಥ ಒಂದು ಯಂತ್ರ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೊಂದು ವೈಬ್ರೇಷನ್ನೇ ಆ ಥರ ಇದೆ ಅದಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರ ತೊಗೊಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ ಗೊತ್ತಲ್ಲ. ಇದು ನಾನು ಅಡ್ವರ್ಟೈಸ್ಮೆಂಟ್ಗಾಗಲಿ ನನಗೆ ಉದ್ಧಾರದಕ್ಕೋಸ್ಕರ ಮಾಡ್ತಾಯಿಲ್ಲ, ನಮ್ಮ ಸ್ಟೂಡೆಂಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಅದು ಚೆನ್ನಾಗಾಗಬೇಕು ಅಂತಂದರೆ, ಅದು ಸೇಲ್ ಆಗಬೇಕು ಅಂತಂದರೆ ಟಿವಿಯಲ್ಲಿ ಆಗ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡೋದು, ಫಿಲಮ್ ಆಕ್ಟರ್ ಕೊಟ್ಟು ಅದನ್ನು ಇಡಿಸಿ ನಾನು ಮಾಡ್ತಾಯಿದ್ದೆ. ಅದು ನನಗೆ ಅದು ಮಾತ್ರ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಬೇಕು ಅವ್ರು ನಂಬಿಕೆ ಇಟ್ಕೊಂಡು ಬಂದು ತೊಗೊಂಡು ಕೆಲಸ ಆಗ್ಬಿಡುತ್ತೆ ಅದ್ಭುತವಾಗಿ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇರೋದ್ರಿಂದ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ ಅದಲ್ಲ. ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಹಣಕಾಸಿನ ಎಲ್ಲ ರೀತಿಯಂಥ ಸಮಸ್ಯೆಗಳಿಗೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಒಂದೇ ನಿಮಗೆ ರಾಮಬಾಣ ಗೊತ್ತಲ್ಲ. ಅದಿತ್ತು ಅಂತಂದರೆ ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ.
ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೆ ಸಿಗಬೇಕು ಅಂದರೆ ಒಂದಲ್ಲ 10 ಬಾರಿ ಸಂಕಲ್ಪ ಮಾಡ್ಕೊಂಡು ನನಗೆ ಬರಬೇಕು ಅದು ಹೆಂಗೋ ಬರುತ್ತೆ. ದೂರ ಇದೆ ಅಂತ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಂಗೆ ಚಾರ್ಜ್ ಇಲ್ಲ ಹೋಗೋಕ್ಕೆ, ಅದೆಲ್ಲ ಏನು ತಲೆಗೆ ನಿಮ್ಗೆ ತಗೋಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟಲಕ್ಷ್ಮಿ ಯಂತ್ರ ದೇವ್ರ ಮನೆ ಅಥವಾ ಬೀರನೆಲ್ಲ ಇರಬೇಕು ಅಂತ ನೀವು ಒಂದು 10 ಸರಿ ಆ ಜಾಗನ ನೋಡಿ ಸಂಕಲ್ಪ ಮಾಡಿ ಅದು ಹೆಂಗೋ ನಿಮಗೆ ಬರುತ್ತೆ ಅಲ್ಲ. ಅಷ್ಟು ಪವರ್ಫುಲ್ ಇದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪೂಜೆ ಮಾಡಿ ಅದೆಂಥದ್ದೇ ಸಮಸ್ಯೆ ತೂಕೊಂಡು ಕೂಡ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಭಾಳಷ್ಟು ಜನಕ್ಕಂತ ಒಂದು ಮನಸ್ಸಲ್ಲಿರುತ್ತೆ, ನಾವು ನಂಬಿದಂಥವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಬಾರ್ದು. ಯಾಕಂದರೆ ಅವ್ರ ಜೀವನದಲ್ಲಿ ಅವರು ಯಾರೂ ನಂಬಿರಲ್ಲ, ಆದರೆ ಕೆಲವೊಂದರ ಜನ ನಂಬಿರ್ತಾರೆ. ಅವ್ರ ಹೆಂಡ್ತಿನೋ ಮಕ್ಕಳನ್ನೋ ಸ್ನೇಹಿತರನೋ ಅಥವಾ ಕೊಲೀಗು ಅಂತಂದರೆ ಕೆಲಸ ಮಾಡ್ತಾರಂಥ ಜಾಗದಲ್ಲಿ ಅಥವಾ ಅವರ ಬಾಸನ್ನು ಅಂದರೆ ಯಾರು ಅವ್ರ ಯಜಮಾನರು ಅಂತಂದರೆ ಅವ್ರಿಗೆ ಕೆಲಸ ಕೊಟ್ಟಂಥ ಯಜಮಾನರು ಯಾರನ್ನೋ ಒಬ್ಬರನ್ನ ಅವರು ತುಂಬ ನಂಬಿರ್ತಾರೆ. ಯಾರು ಹಿಂಗೆ ಕತೆ ಹೇಳ್ತಾರೆ, ನನಗೆ ನೋಡಿ ನಾನು ತುಂಬ ನಂಬಿದ್ದೆ, ಕೈ ಕೊಟ್ಬಿಟ್ಟ, ತುಂಬ ಕೈ ಕೊಟ್ಬಿಟ್ರು ಇವರು, ಈ ಥರದ ಅಂತಾರೆ. ಆ ಥರ ನಿಮಗೆ ಕೆಲವೊಂದಾರು ಜನಗಳು ಇರ್ತಾರೆ, ಪ್ರತಿಯೊಬ್ಬರು ಲೈಫಲ್ಲಿ ಇರ್ತಾರೆ. ಅವರು ಕೈ ಕೊಟ್ಬಿಟ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ಜೀವನನೇ ಬೇಡ ಅನಿಸ್ಬಿಡುತ್ತೆ. ಅಂಥ ವ್ಯಕ್ತಿಗಳು ಲೈಫ್ ಲಾಂಗು ಇವಾಗ ಯಾರೋ ಒಬ್ಬರು ಸಿಕ್ಕಿರ್ತಾರೆ, ನಿಮ್ಮ ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ನಿಮ್ಮ ಪ್ರೀತಿ ಕೊಡ್ತಾ ಇರ್ತಾರೆ, ಯಾರೂ ಕೊಡದೇ ಇರೋಂಥದ್ದು ಪ್ರೀತಿ ಕೊಡ್ತಾ ಇರ್ತಾರೆ. ಅಕಸ್ಮಾತಿಗೂ ನೀವು ಪ್ರೀತಿದಾಗ ಮರ್ತು ಬಿಡ್ತೀರಾ, ಅವ್ರು ದೂರ ಹೋದಾಗ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತೀರಾ. ಭಾಳಷ್ಟು ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ನೋಡೋದು, ಇದ್ದಕ್ಕಿದ್ದಂಗೆ ದೂರ ಹೊರ್ಟೋಗ್ಬಿಟ್ರು, ಮತ್ತೆ ಅವ್ರು ಬರೋಂಗೆ ಮಾಡಿಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ಅದಕ್ಕೆ ನಾನು ಹೇಳೋವಂಥದ್ದು ಏನು ಇದು ಅಂತ ನಾವು ಹೇಳೋದಾಯ್ತು ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿಕೊಡಿ. ಯಾವ ತಂತ್ರ ಅಂತ ನೋಡೋದಂದರೆ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ಈ ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು ನೀವು ಈ ಯಾರು ನೀವು ತುಂಬ ನಂಬಿರ್ತೀರೋ, ಅವ್ರು ದೂರ ಹೋಗಬಾರ್ದು, ಲೈಫ್ ಲಾಂಗ್ ನಮ್ಮ ದೂರ ಹೋಗಬಾರ್ದು ಅಂತ ಇರ್ತೀರೋ ಅವರ ಹೆಸರನ್ನು ಬರೀರಿ. ತಾಮ್ರದ ತಗಡ ಮಾಮೂಲಿ ಪೆನ್ನಲ್ಲೇ ಬರೀರಿ, ಬ್ಲ್ಯಾಕ್ ಪೆನ್ನು ಬ್ಲೂ ಪೆನ್ ಯಾವುದೆಲ್ಲರೂ ಬರೀರಿ, ಪ್ರಿಂಟ್ ಆದರೆ ಸಾಕೋದು ಗೊತ್ತಿಲ್ಲ. ಬರೋದು ನೀವೇನು ಮಾಡಬೇಕು ಅಂತಂದರೆ ಒಂದು ಅಂಗೈಯ ಕಷ್ಟ ಇದ್ದರೆ ಸಾಕು, ಅಥವಾ ಒಂದು ಖರ್ಚಿ ಫಸ್ಟ್ ಇತ್ತು ಅಂತ ತಾಮ್ರದ ತಗಡಿದ್ರೆ ಸಾಕು, ಸಿಗುತ್ತೆ. ಅಥವಾ ಅಂಗೈಯ ಕಷ್ಟ ಇದ್ದರೆ ಸಾಕು. ನೀವು ಏಲಕ್ಕಿಯನ್ನು ಹಾಕಬೇಕು, ಒಂದು 3 ಏಲಕ್ಕಿ, 3 ಅರಿಶಿಣದ ಕೊಂಬು, 3 ಲವಂಗ ಅದಲ್ಲ, ಮತ್ತು 3 ಕಾಳುಮೆಣಸು, ಬರೀ 3 ಚಿಕ್ಕ ಚಿಕ್ಕದು, ಇಷ್ಟನ್ನು ಬರೆದು ಅದನ್ನು ಮಡಿಸಿ ಫುಲ್ಲು ಅದನ್ನು ಹಿಂಗಿತ್ತು ಅಂತ ಅದನ್ನು ಹಿಂಗೆ ಮಡಿಸಿ, ಮತ್ತು ಅದನ್ನು ಮಡಿಸಿ ಬಿಳಿ ದಾರದಲ್ಲಿ ನೀವು ಅದನ್ನು ಗಂಟನ್ನು ಸುತ್ತಬೇಕು. ಅದನ್ನು ಸುತ್ತಬೇಕು. ಸುತ್ತಿ ಇದನ್ನು ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ನೀವು ನಿಮ್ಮ ಮನೆ ಅಥವಾ ಆಫೀಸು, ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಫ್ರೆಂಡ್ಸ್ ಅಂದರೆ ಮನೇಲೇ ಇಡಿ, ಅಥವಾ ಆಫೀಸಲ್ಲಿ ಯಾರು ನಿಮ್ಮಿಂದ ದೂರ ಹೋಗೋರು ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರು ಅಂತಂದರೆ, ನೀವು ಆಫೀಸಲ್ಲಿ ನಿಮ್ಮ ಒಂದು ಡ್ರಾಯರಲ್ಲಿ ಅಥವಾ ಟ್ರಂಕಲ್ಲಿ ಅಥವಾ ನಿಮಗೇನಂತ ಒಂದು ಕಬೋರ್ಡ್ ಅಂತ ಕೊಟ್ಟರೆ ಆ ಜಾಗದಲ್ಲಿ ಇಡಿ. ಇಲ್ಲ ಅಂತಂದರೆ ಮನೆಯಲ್ಲಿ ನೀವು ನಿಮ್ಮ ಒಂದು ಬೀರುನಲ್ಲಿ ಇಡ್ಬೋದು, ಅಥವಾ ಈಶಾನ್ಯ ಮೂಲೆಯಲ್ಲಿ ಅದನ್ನು ಇಡ್ಬೋದು ಗೊತ್ತಲ್ಲ. ಅಕಸ್ಮಾತ್ ಮನೆಯವ್ರು ಯಾರು ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಡ್ರಾಯರಲ್ಲೇ ಇಟ್ಬಿಡಿ. ಗೊತ್ತಾಗದಂಗೆ ಒಂದು ಬಾಕ್ಸು ಅದನ್ನು ಇಟ್ಟು ಅದಕ್ಕೊಂದು ಬಾಕ್ಸ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫೆವಿಕಾಲ್ ಹಾಕಿ ಇಟ್ಬಿಡಿ, ಸಂಕಲ್ಪ ಮಾಡಿ ಇಟ್ಬಿಡಿ ಗೊತ್ತಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಜೀವನ ಪರ್ಯಂತ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ, ನಿಮ್ಮನ್ನು ಕೈ ಕೊಡೋದಿಲ್ಲ. ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಬಗೆಹರಿಸ್ಕೊಬಿಡ್ತೀವಿ. ಆದರೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ಭುತವಾದಂಥ ಒಂದು ಶಿಬಿರ, ಆ 2 ದಿನದ ಶಿಬಿರ ಅಟೆಂಡ್ ಮಾಡಿ ಯಾವುದೇ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವು ಏನೋ ಒಂದು ಅಂದ್ಕೊಂಡಿರ್ತಾರೆ ಇಷ್ಟು ವರ್ಷ ಆದರೂ ಬಗೆಹರಿಸಿಲ್ಲ, ಅದನ್ನು ಬಗೆಹರಿದು ಹೋಗ್ಬಿಡುತ್ತೆ. ಮತ್ತು ದೂರದಲ್ಲಿ ಯಾರೋ ಜನವಶೀಕರಣ ಆಗುತ್ತೆ, ಧನವಶೀಕರಣ. ನೀವು ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ವ್ಯಾಪಾರ ಆಗಬೇಕು, ಧನವಶೀಕರಣ ಆಗಬೇಕು. ಮನೇಲಿ ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾರೆ ದುಡ್ಡೇ ಬರಲ್ಲ.
ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ಇದು ಅಂತಂದರೆ ಕುಂಡಲಿನಿ ಜಾಗೃತಿ ಯೋಗ. ಅದೆಲ್ಲ ಕುಂಡಲಿ ಜಾಗೃತಿ ಯೋಗ, ಅದು ಯಂತ್ರ ಮಂತ್ರ ತಂತ್ರ ಯೋಗದ ಶಿಬಿರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಅದ್ಭುತವಾದಂಥ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯಿಂದ ಪೇಯ್ನ್ಗಳಿತ್ತು ಅಂತ ಹೊರಟೋಗ್ಬಿಡುತ್ತೆ. ಮಾತ್ರೆ ತೊಗೊಂಡು 2 ಅವರ್ ಬೇಕು ಅಥವಾ ಇಂಜೆಕ್ಷನ್ ತೊಗೊಂಡು 10 ನಿಮಿಷ ಬೇಕು. ಆದರೆ ಕೇವಲ 30ರಿಂದ 50 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷದಲ್ಲಿ ನಿಮ್ಮ ನೋವನ್ನು ನೀವೇ ಗುಣ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಗೊತ್ತಲ್ಲ, ಇದನ್ನು ಎಷ್ಟೊಂದು ಜನಕ್ಕೆ ವಿಚಾರ ಗೊತ್ತಾಯಿತು ಅಂತಂದರೆ ನಾಳೆ ದಿನವೇ 1000 ಜನ ಮುಂದೆ ನಿಂತ್ಕೊಳ್ಳೋದು. ಅದಕ್ಕೆ ಬೇಡ, ನಮ್ಮ ಸ್ಟೂಡೆಂಟ್ಸ್ ಮಾತ್ರ ಮಾಡಿ. ತುಂಬ ಜನ ಬಂತು ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ಹೇಳ್ಕೊಡಿ, ನಮಗೂ ಹೇಳ್ಕೊಟ್ಬಿಡಿ ಅಂತ ಜನ ಮುಗಿಬೀಳ್ತಾರೆ. ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ದುಮ್ಮಿ ನಮ್ಗೆ ಅದು ವಿಷಯಕ್ಕೆ ನಮ್ಮ ಆಶ್ರಮದಲ್ಲಿರೋದೇ ಜನಗಳು ಬಂತು ಅಂತಂದರೆ, ಎಸ್ಪೆಷಲಿ ಶಿಬಿರಕ್ಕೆ ಬಂತಂದರೆ ಕಡಿಮೆ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ನಾನು ತೊಗೊಳೋದು. ಯಾಕಂದರೆ ಇಂಡಿವಿಜುವಲಾಗಿ ಕೇರ್ ತೊಗೊಂಡು ನಾನು ಹೇಳ್ಕೊಡ್ಬೋದು. ಅದಲ್ಲ ಸುಮ್ಮನೆ 150 ಜನ 250 ಜನ 300 ಜನ ಇಟ್ಕೊಂಡು ಯಾರಿಗೂ ಏನೂ ಅರ್ಥ ಆಗದೆ ಕೆಲವೊಂದು 6 ಜನ ಒಂದು 300 ಜನ ಭಾಳಷ್ಟು ಜನ ಶಿಬಿರ ಮಾಡ್ತಾರೆ. ನಾನು ಕೂಡ ಅಟೆಂಡ್ ಮಾಡಿದ್ದೀನಿ. ಏನಿದೆ ಅಂತ ನೋಡೋಕೆ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೀನಿ. 300 ಜನ, ಆ 300 ಜನ ಒಂದು 20 ಜನಕ್ಕೆ ಅರ್ಥ ಆಗುತ್ತೆ ಅಥವಾ 50 ಜನಕ್ಕೆ ಅರ್ಥ ಆಗುತ್ತೆ. ಇನ್ನು ಮಿಕ್ಕಿದವ್ರಿಗೆ ಏನು ಅನ್ನೋದು ಗೊತ್ತೆ, ಸುಮ್ಮನೆ ಹೋಗ್ತಾರೆ, ಕೇಳ್ಕೊತಾರೆ. ಅರ್ಥ ಆದರೆ ಅರ್ಥ ಆಯಿತು, ಹೋಗ್ತಾರೆ, ಒಳ್ಳೆ ಹೋಟ್ಲಲ್ಲಿ ಮಾಡಿರ್ತಾರೆ, ಚೆನ್ನಾಗಿ ಊಟ ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಬರ್ತಾ ಇರ್ತಾರೆ. ಹಂಗಲ್ಲ, ಪ್ರತಿಯೊಂದು ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ, ಡೌಟ್ ಕ್ಲಿಯರ್ ಅಂತಂದು ಕೇಳಿ 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 ನಾನು ಅದು ಬಗೆಹರಿಸ್ತೀನಿ. ಅದ್ಭುತವಾದಂಥ ಇದನ್ನು ನಾನು ನಿಜವಾಗ್ಲೂ ನಾನು ಬದಲಾವಣೆ ಆಗಬೇಕು ಅನ್ನೋವಂಥವ್ರು ಮಾತ್ರ ಬನ್ನಿ. ಜೀವನದಲ್ಲಿ ನಾನೇನು ಚೇಂಜಸ್ ಕಾಣಬೇಕು, ನಾನೇನು ತಿದ್ಕೋಬೇಕು ಅಂತ ನೀವು ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಪಡ್ಕೋತೀರಿ. ಈ ಶಿಬಿರದಲ್ಲಿ ಏನು ಅಂತಂದರೆ ಯಾರೇ ಏನೇ ಶಾಪ ಹಾಕಿದರೂ ಕೂಡ ತಟ್ಟೋದಿಲ್ಲ. ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿದೆ, ಇದೊಂದು ಕವಚದ ರೀತಿಯ ಆಗಿಬಿಡುತ್ತೆ. ಕವಚ ಹಾಕ್ಬಿಡ್ತೀನಿ ಇದನ್ನು, ಗೊತ್ತಲ್ಲ. ವಿಶೇಷವಾಗಿ ಮಂತ್ರವನ್ನು ಹೇಳ್ಕೊಂಡು ಮಂತ್ರ ದೀಕ್ಷೆ ಅಂತ ಕಿವಿನಲ್ಲಿ ಹೇಳ್ಕೊಡ್ತೀನಿ. ಅದನ್ನು ನೀವು ಒಂದು ಹೇಳ್ಕೊಡ್ತೇವೆ ಅಂತಂದರೆ ಸಾಕೋದು, ಪ್ರಪಂಚವನ್ನು ಆಟ ಆಡಿಸ್ಬೋದು ನೀವು. ಅಂದರೆ ಒಳ್ಳೆ ರೀತಿಯಲ್ಲಿ ಕೆಟ್ಟದಕ್ಕೂ ಯೂಸ್ ಮಾಡಿ ಅದು ಸಿದ್ಧಿಸ್ಕೊಬಿಡ್ತು ಅಂದರೆ ಸುಲಭ. ನೀವು ಡೈಲಿ ಎಷ್ಟು ನಿಮಿಷ ಮಾಡಬೇಕು ಗೊತ್ತಾ, ಈ 2-3 ನಿಮಿಷ ಮಾಡಿ ಸಾಕು. ಓನ್ಲಿ 2 ಮಿನಿಟ್ಸ್ ನೀವು ಅವಕಾಶ ಕೊಡಿ, ನಿಮ್ಮ ಪ್ರಾಕ್ಟೀಸ್ ಮಾಡಿಕೊಡಿ. ಅದು ಬೇಕಾಗಿಲ್ಲ, ನೀವು ಮಾತಾಡೋದು ಮ್ಯಾನಿಫೆಸ್ಟೇಷನ್ನು ನನಗೆ ಇಂಥದ್ದು ಆಗಬೇಕು ಅಂತಂದ್ರೆ ಆಗ್ತಾನೇ ಹೋಗುತ್ತೆ. ಅದು ಆ ರೀತಿ ನಾನು ನಿಮ್ಗೆ ಹೇಳ್ಕೊಡಿ. ಮತ್ತು ಮನಿ ಬ್ಲ್ಯಾಕೇಜನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ದುಡ್ಡು ಬರ್ತಾ ಇಲ್ಲ, ಹಿಡ್ಕೊಬಿಟ್ಟಿದ್ದು ಯಾರಿಗೋ ಕೊಟ್ಟಿರ್ತೀರ, ಬರ್ತಾ ಇರಲ್ಲ, ಅದು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲ. ಮತ್ತು ಏನು ಎಷ್ಟು ಅದ್ಭುತವಾದಂಥ ಒಂದು ಶಿಬಿರ ಅಂತಂದರೆ, ನಿಮಗೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಂದರೆ ಲೈಫ್ ಲಾಂಗ್ ನಿಮಗೆ ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ, ವಯಸ್ಸಾಗಲ್ಲ, ತಿಳ್ಕೊಳ್ಳಿ ಗೊತ್ತಲ್ಲ, ಹಸಿವಾಗಲ್ಲ ಗೊತ್ತಲ್ಲ. ಜೀವನ ಏನಂತಂದರೆ ಜೀವನದ ಎಲ್ಲವೂ ನಿಮಗೆ ಪ್ರೀತಿಯಿಂದ ಅದಾಗಿದ್ದು ಸಿಗ್ತದೆ ಗೊತ್ತಲ್ಲ. ನಿಮಗೆ ಬಿಸಿಲಲ್ಲಿದ್ದು ಅಂತ ಬಿಸಿಲು ಸುಡ್ತಾ ಬೆವರು ಬರ್ತಾ ಇರುತ್ತೆ, ನೀವಿಲ್ಲ ನೀವು ತಡ್ಕೋದು, ಬೆವರೇ ಬರೋಲ್ಲ ನಿಮಗೆ, ತಣ್ಣಗೆ ಗಾಳಿ ಬೀಸುತ್ತೆ, ಆ ರೀತಿ ಫೀಲಿಂಗ್ ಆಗುತ್ತೆ. ಚಳಿ ಆಗ್ತಾಯಿದ್ರು ಕೂಡ ಸ್ವೆಟ್ರ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹೇಳ್ಕೊಡೋದು ಒಂದೇ ಒಂದು ಬೀಜ ಮಂತ್ರ ಅದನ್ನು ಹೇಳ್ಕೊಳ್ಳಿ ಸಾಕು, ಬೆಚ್ಚಗಾಗುತ್ತೆ ನಿಮಗೆ. ಆ ಥರ ಒಂದು ತಳಮಳ ಇರಲ್ಲ, ಗಡಿಬಿಡಿ ಇರಲ್ಲ ನಿಮಗೆ, ಗಲಾಟೆ ಆಗಲ್ಲ ಲೈಫಲ್ಲಿ ನಿಮಗೆ. ಮತ್ತು ಗೊಂದಲಗಳಾಗೋದಿಲ್ಲ, ಕನ್ಫ್ಯೂಷನ್ಸ್ ಆಗೋದಿಲ್ಲ ಅದಲ್ಲ. 20 ವರ್ಷ ನೀವು ಧ್ಯಾನ ಮಾಡ್ತು ಅಂತಂದರೆ ಏನು ಸಿಗುತ್ತೋ ಅದು ನೀವು ಕೇವಲ 10 ನಿಮಿಷದಲ್ಲಿ ಸಿಗೋ ಹಾಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಶಿಬಿರದಲ್ಲಿ ಅಂತಲ್ಲ. ನಿಮ್ಮ ಮನಸ್ಸು ಮತ್ತು ದೇಹ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಬಿಡೋದು. ನಿಮ್ಮ ಮಾತೇನು ಹೌದು, ನನಗೆ ಇಂಥದ್ದು ಆಗಬೇಕು, ಹೌದು, ಹೊಸ ಬದುಕನ್ನು ರೂಪಿಸಿಕೊಳ್ಳಬಹುದು ಈ ಒಂದು ಶಿಬಿರದಲ್ಲಿ. ಅದ್ಭುತವಾದಂಥದ್ದು ಅಲ್ಲ. ಇಲ್ಲಿ 3rd ಐನ ಓಪನ್ ಮಾಡ್ತೀನಿ, 2 ಭ್ರೂಮದೆ 3rd ಐನ ಅದನ್ನು ಹೆಬ್ಬೆಟ್ಟಿನಾಗಿ ಇಟ್ಟು ನಾನು ಒಂದು ಶಕ್ತಿಯನ್ನು ಕೊಟ್ಟಾಗ ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ತುಂಬ ಅಂದರೆ ತುಂಬ ಅದ್ಭುತ ಗೊತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋತು ಅಂತಾರೆ. ಎಷ್ಟೊಂದು ಜೀವನದಲ್ಲಿ ನೋವುಗಳನ್ನು ಅನುಭವಿಸಿ ಅಥವಾ ಎಷ್ಟೊಂದು ಲಾಸನ್ನು ಮಾಡಿಕೊಂಡು ಆಮೇಲೆ ನೀವು ಭಾಳಷ್ಟು ಜನ ಗುರುಗಳೇ ಒಂದು 10 ವರ್ಷ ಮುಂಚಿತವಾಗಿ ನೀವು ಇದನ್ನು ಶಿಬಿರ ಅಟೆಂಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇದ್ದುಬಿಡ್ತಾ ಇದ್ದೆ ಗುರುಗಳೇ ಅಂತ. ಈಗಲೂ ಕಾಲ ಮಿಂಚಿಲ್ಲ. ನೀವು ಬುದ್ಧಿವಂತರಾದರೆ, ಜ್ಞಾನಿಗಳು ಮಾತ್ರ ಬನ್ನಿ ಗೊತ್ತಲ್ಲ. ಮಾಮೂಲಿ ನೀವೆಲ್ಲ ಬುದ್ಧಿವಂತರು, ತಿಳುವಳಿಕೆ ಇರುವಂಥವ್ರು, ಏನೋ ಕಲ್ತ್ಕೋಬೇಕು ಅಂತ ಬನ್ನಿ. ಗುರುವಿನ ಮೇಲೆ ಭಕ್ತಿ ಇಟ್ಟು ಬನ್ನಿ. ಗುರುವಿನ ನನ್ನಲ್ಲಿರುವಂಥ ಒಂದು ಪರಮಾತ್ಮ, ನನ್ನಲ್ಲಿರುವಂಥ ಜ್ಞಾನ
ಆ ಒಂದು ಜ್ಞಾನದ ಮೇಲೆ ನೀವು ಭಕ್ತಿ ಶ್ರದ್ಧೆಯಿಂದ ಇಟ್ಟು ಬನ್ನಿ. ಅಯ್ಯೋ ಏನು ಗೊತ್ತಾ, 100,000ಕ್ಕೆ ಲಕ್ಷಕ್ಕೆ ಒಬ್ಬ ಹಂಗೆ ಅರ್ಥ ಆಗಲ್ಲ, ಅದು ಬಿಟ್ಟು ಇನ್ನೆಲ್ಲರಿಗೂ ಅರ್ಥ ಆಗುತ್ತೆ ಗೊತ್ತಲ್ಲ. ಮನಸ್ಸನ್ನು ಮನಿ ನೆಗೆಟಿವ್ ಥಾಟ್ ಇಟ್ಕೊಂಡು ನೀವು ಬಂತು ಅಂತಂದರೆ ಏನೂ ಅರ್ಥ ಆಗಲ್ಲ ಗೊತ್ತಲ್ಲ. ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅದ್ಭುತವಾದಂಥ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮುಂಚಿತವಾಗಿ ಯಾರು ಬೇಗ ಬಂತು ಅಂತಂದರೆ ನಾವು ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಯಾವ ಶನಿವಾರ ಭಾನುವಾರ ಇದೆ ಅದನ್ನೇ ಮಾಡಿಬಿಡ್ತೀವಿ. ನಾವು ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ, ಕಾಯಕ್ಕೆ ಹೋಗೋದು ಇಲ್ಲ ಅಲ್ಲ. ಅದ್ಭುತವಾದಂಥ ಜನ ವಶೀಕರಣ ಹೇಳ್ಕೊಡ್ತೀನಿ, ಧನ ವಶೀಕರಣವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ಸಕ್ಸಸ್ ನಿಮ್ಮದು ಗ್ಯಾರಂಟಿ ಅಲ್ಲ. ಇದು ಅತ್ಯಂತ ಅದ್ಭುತವಾದ ಒಂದು ಶಿಬಿರದ ವಿಚಾರ ಅಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ